ಕೆಂಪಮ್ಮಂದಿ ಸಾಕಷ್ಟು ಇಂಟ್ರ್ಯೂ ಕೊಟ್ಬಿಟ್ರು. ಆದರೆ ಇವತ್ತಿನವರೆಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಏನಪ್ಪ ಅಂತಂದ್ರೆ ಪ್ರತಿಕ್ರಿಯೆಗಳು ಸರ್ಕಾರದಿಂದ ಆಗಿರ್ಬೋದು ಅಥವಾ ಇನ್ನುಳಿದವರಿಂದ ಆಗಿರ್ಬೋದು ಯಾವುದೂ ಬಂದಿಲ್ಲ. ಜನಸಾಮಾನ್ಯರು ಹೇಗೆ ಗೊತ್ತಾಗ್ತಾ ಇದೆಯಪ್ಪ ಅಂದರೆ SIT ಇದು ಒಂದು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಎಲ್ಲ ಕಡೆ ಹುಟ್ಟಾಕಿಬಿಟ್ಟ. ಯಾಕಂದರೆ ಇಲ್ಲೇ ಸೌಜನ್ಯ ಸಮಾಜ ಸಂಘ ಚಿಕ್ಕ ಕೆಂಪಮ್ಮ ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗಳನ್ನು ತಾಳ್ಮೆಯಿಂದ ಕೇಳಿ ಅದು ಸತ್ಯಾಸತ್ಯ ಪರೀಕ್ಷೆ ಮಾಡಬೇಕಾಗಿದ್ದಂತಹ ತನಿಖೆಗೆ ಯಾರು ಅವ್ರು ಹೇಳ್ತಾ ಇದ್ದಾರೆ ಅವರನ್ನು ತನಿಖೆಗೆ ತಂದ ವಿಚಾರ ಮಾಡೋದನ್ನು ಬಿಟ್ಟುಕೊಂಡು ಅವರನ್ನು ಪ್ರಶ್ನೆ ಮಾಡುವಂಥ ಈ ಒಂದು ಪ್ರವೃತ್ತಿಯನ್ನು ನಾವು ನೋಡ್ತಾ ಇದ್ದೀವಿ SIT ಎಲ್ಲ. ಜೊತೆಗೆ ಈ ಭೀಮನನ್ನು ಚಿನ್ನಯ್ಯ ಅಂತ ಗೊತ್ತಾದ ತಕ್ಷಣ ಅವನ ಜೊತೆಗೆ ನಡೆದುಕೊಂಡ ರೀತಿ, ಅವರನ್ನು ಬೆದರಿಸಿದ್ದು, ಜೊತೆಗೆ ಜಯಂತ್ ಟಿ ಅವರು ಸ್ವಚ್ಛವಾಗಿ ಹೇಳಿದ್ದಾರೆ ನನ್ನನ್ನು ಈ ಚೆನ್ನೈನಿಂದ ಹೊಡಿಸಿದ್ರು ಇವರು SIT ಪೊಲೀಸರು ಅಂತೆ. ಅದರಲ್ಲೂ ಮಂಜುನಾಥ್ ಗೌಡ ಅನ್ನುತ್ತಿರುವಂಥ ಈ ಒಬ್ಬ ಆಫೀಸರ್ ಇವತ್ತು DYSP ಅಂತಕ್ಕೆ ಪ್ರಮೋಟ್ ಆಗಿದ್ದಾನೆ ವಿನಃ ಅವಾಗ ಯಾವುದೇ ರೀತಿಯಾದಂತಹ ಶಿಕ್ಷೆ ಆಗಿಲ್ಲ. ಯಾಕಂದ್ರೆ ಚೆನ್ನೈನನ್ನು ಬೆದರಿಸುವಲ್ಲೇ ಅನಿಸುವಲ್ಲೇ ಪ್ರಮುಖ ಪಾತ್ರ ವಹಿಸಿದಂಥ ವ್ಯಕ್ತಿ ಇದ್ದ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಬಂದ ಹಲವು ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಇವೆಲ್ಲ ಗಮನಿಸ್ತಾ ಹೋದಾಗ SIT ಇದ್ದಂಥದ್ದು ನಿಜವಾದ ತನಿಖೆಯನ್ನು ಮಾಡ್ತಾ ಇಲ್ಲ, ಕೇವಲ ಸರ್ಕಾರ ಹೇಳಿದಂಗೆ ಅಥವಾ ಒಂದು ಯಾರ್ದು ಟೂಲ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಇದರಿಂದಾಗಿ ಇವತ್ತು ಈ ಮಟ್ಟನವರಾಗಿರ್ಬೋದು, ತಿಮ್ರೋಡಿಯವರಾಗಿರ್ಬೋದು, ಇನ್ನಷ್ಟು ಈ SIT ಬದಲಾಗಿ ಒಂದು ಒಂದು ಭಿನ್ನಾಭಿಪ್ರಾಯವನ್ನು ಜೊತೆಗೆ ಇದನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅನ್ನೋಂಥ ನಿಧಾನಕ್ಕೆ ಬರ್ತಾ ಇದ್ದಾರೆ. ಇದು ಸತ್ಯವನ್ನು ಹೊರಗೆ ಹಾಕುವ ಬದಲಾಗಿ ಇನ್ನಷ್ಟು ಆ ಸತ್ಯವನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು SIT ಮಾಡ್ತಾ ಇದೆ ಅನ್ನುವಂಥ ಅಭಿಪ್ರಾಯ.